ಯಪ್ಪ ಅರ್ಥನೇ ಇಲ್ವಲ್ಲ ಇದು. ಇಲ್ಲಿಂದ ತಮಿಳ್ನಾಡು ಶುರುವಾಗುತ್ತೆ. ತಮಿಳ್ನಾಡು ಲಿಮಿಟ್ ಸ್ಟಾರ್ಟ್ಸ್. ಸ್ವರ್ಗ ಗುರು, ಸ್ವರ್ಗ. ಆನೆ ಮಾರ ಹೆಂಗ್ ನಿಂತಿದೆ ನೋಡಿ. ಓಕೆ, ಗೋ ಗೋ, ಜಾಲಿ ಜಾಲಿ. ಹೋಗುದ ಏನು ಮೈಸೂರ್. ತುಂಬಾ ದಿನಗಳ ಹಿಂದೆ ನಾವೆಲ್ಲ ಬಾಯ್ಸ್ ಸೇರ್ಕೊಂಡು ಟ್ರಿಪ್ಪಿಗೆ ಒಂದು ಪ್ಲಾನ್ ಮಾಡಿದ್ವಿ. ಟ್ರಿಪ್ಪು ಮುಂಡಾ ಮೋಚೋ ಹಂತದಲ್ಲಿತ್ತು ಬಿಕಾಸ್ ಆಫ್ ಬೆಂಗಳೂರಿನ ಪಿರಿ ಪಿರಿ ಮಳೆಗೆ. ನಾವೆಲ್ಲ ಬಾಯ್ಸು ಇವತ್ತು ಹೋಗ್ಲೇಬೇಕು ಅಂತ ತೀರ್ಮಾನ ತೆಗೆದುಕೊಂಡು ಬಿಟ್ವಿ. ಟ್ರಿಪ್ ಎಲ್ಲಿಗೆ ಪ್ಲಾನ್ ಮಾಡಿದ್ಯಾ ಅಂತ ಕೇಳಿದ್ರ, ಕಪಲ್ಸ್ಗಳ ಫೇವರೇಟ್ ಪ್ಲೇಸ್ ಊಟಿ. ಹೋಗ ಬ್ರೋ, ಅದೇನು ಬೇಕಾದ್ರೂ ಆಗ್ಲಿ, ಹೋಗುವ. ನೋಡ ಅದು ಓಕೆ, ಹೋಗುವ. ನಾನು ಬ್ಯಾಗ್ ಪ್ಯಾಕ್ ಎಲ್ಲ ತಗೊಂಬರ್ತೀನಿ. ಮಳೆ ಬಿಟ್ಟದ್ದೇ ಸೈ ರೈಡಿಗೊಂದು ಜೈ ಹೇಳ್ತಾ ಬ್ಯಾಗನ್ನೆಲ್ಲ ಬೈಕಿಗೆ ಕೊಟ್ಕೊಂಡು ನಮ್ ಜರ್ನಿನ ಶುರು ಮಾಡೋದು. ಟೋಟಲ್ 6 ಜನ, ಅದ್ರ ಜೊತೆ 4 ಗಾಡಿ, 2 ಗಾಡಿ ಲಗೇಜ್ ಅಂತ ಹೇಳಿ ಪ್ಲಾನ್ ಮಾಡಿದ್ವಿ. ನಾವು ಬೆಂಗಳೂರಿಂದ ಹೊರಡುವಾಗ ರಾತ್ರಿ 7:30 ಆಗಿತ್ತು. ನಮ್ಮ ಡೆಸ್ಟಿನೇಷನ್ ಈಗ ಮೈಸೂರಲ್ಲಿ ಸ್ಟೇ ಆಗಿ ಅಲ್ಲಿ ನೆಕ್ಸ್ಟ್ ಡೇ ಊಟಿಯ ಕಡೆಗೆ ನಮ್ಮ ಪ್ರಯಾಣ. ನಿನ್ನೆ ಒಂದು ವಾರ ಆಯ್ತು ನಿನ್ನೆ ಮೈಸೂರಿಗೆ ಬರುವಾಗ. ಗಡಿಬಿಡಲ್ಲಿ ವೀಡಿಯೋ ಮಾಡೋದು ಹೋಗಿ ಬಿತ್ಕೊಂಡ್ರೆ ಸಾಕನ್ಸಿ ಹೋಗಿತ್ತು. ಇವಾಗ ಬೆಳಿಗ್ಗೆ 6:30 ಮತ್ತೆ ಊಟಿ ಕಡೆಗೆ ಪಯಣ ಮಾಡಬೇಕು. ಬ್ಯಾಗು ಪ್ಯಾಕ್ ಆಗಬೇಕು, ಸ್ನಾನ ಮಾಡಬೇಕು. ಸ್ನಾನ ಮಾಡಬೇಕಾ ಬೇಡ ಅಂತ ಥಿಂಕ್ ಮಾಡಿ ಬೇಡದ ಸ್ನಾನ ಕ್ಯಾನ್ಸಲ್ ಆಯ್ತು. ಸ್ನಾನ ಮಾಡಲ್ವಂತೆ, ಸ್ನಾನ ಮಾಡಬಾರ್ದಂತೆ. ಫಸ್ಟ್ ಇದರಲ್ಲಿ ರೂಲ್ಸ್ ಚೇಂಜ್ ಆಗಿದೆ. ಸೊ ಸಿಗುವ. ಏನಪ್ಪ ಸ್ವರ್ಗ ಥರ ಇರೋ ರೂಮ್ನ ನರ್ಕ ಮಾಡಿಬಿಟ್ಟಿದ್ಯಾ. ಬ್ಯಾಗ್ ಇದು ಎಂಥದ್ದು ಬೈಕಿಗೆಲ್ಲ ಕಟ್ಟಿಯಾಗಿದೆ, ಅದು ಕಟ್ಟಿಯಾಗಿದೆ. ಫುಲ್ ಸೆಟಪ್ ಗೈಸ್. ಹೋಗುವ ಆಯ್ತಾ? ಎಲ್ಲ ತಗೊಂಡ್ರಾ? ಗ್ಲೌಸು ಎಲ್ಲ ಇದೆ, ಮೊಬೈಲ್ ಇದೆ. ಓಕೆ ಗೈಸ್, ಬನ್ನಿ ಗೈಸ್, ಗಾಡಿ ಬರ್ತಿದೆ ಗೈಸ್. ದೇವ್ರೇ ಕಾಪಾಡಪ್ಪ. ಪೆಟ್ರೋಲ್ ಹಾಕ್ಸ್ಕೊಬೇಕಂತ ಇಲ್ಲೇ ನಿಲ್ಸಿದ್ರಲ್ಲ. ಪೆಟ್ರೋಲಿಗೆ ನಿಲ್ಸಿದ್ರ, ಹೋಟ್ಲಿಗೆ ನಿಲ್ಸಿದ್ರ, ಅರ್ಥನೇ ಆಗ್ತಾ ಇಲ್ವಲ್ಲ ಈ ಕೇಸು. ಓಕೆ, ಪೆಟ್ರೋಲಿಗೆ ನಿಲ್ಸಿದ್ದು. ಫುಲ್ ಟ್ಯಾಂಕ್ ಹಾಕ್ಸ್ಕೊತೀನಿ. ದುಡ್ಡಿದೆಯೋ ಇಲ್ವೋ ಗೊತ್ತಿಲ್ಲ. ಫುಲ್ ಟ್ಯಾಂಕ್ಸ್ ಹಾಕ್ಕೊಂಡ್ಬಿಡ. ಎಷ್ಟು ಫುಲ್ ಟ್ಯಾಂಕಾ? ಯಪ್ಪ ಅರ್ಥನೇ ಇಲ್ವಲ್ಲ ಇದು. ಸ್ಟ್ರಕ್ ಆಗಿದೆ ಅಲ್ಲಿ ಮಧುಕ. ಬಂತು. ಹಾಕಿ ಫುಲ್ ಟೈಮ್. ಸಾಕು 204 ರೂಪಾಯಾ? ಗುಂಡ್ಲುಪೇಟೆ ಊಟಿ ಬಂಡೀಪುರ. ಊಟಿಗೆ ಒಂದು 65 ಕಿಲೋಮೀಟರ್ ಇರುತ್ತೆ ಇಲ್ಲಿಂದ ಅಲ್ಲ. ಇನ್ನು 56 ಕಿಲೋಮೀಟ್ರಲ್ಲಿ ಊಟಿ ಬರುತ್ತೆ. ಊಟಿ ಬಂಡೀಪುರ ಸುರಕ್ಷಿತ ಅಭಯಾರಣ್ಯ. ವಾಹನ ನಿಲುಗಡೆ, ಫೋಟೋ, ಪ್ಲಾಸ್ಟಿಕ್, ಕಸ ಇದೇನು ಹಾಕ್ಬಾರ್ದು ಇಲ್ಲಿ. ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ ಇದು. ಇಲ್ಲೇ ಎಲ್ಲೋ ಆಗಿದ್ದು ಮೊನ್ನೆ ಒಂದು ಆನೆ ತುಳಿತದ ಪ್ರಕರಣ. ಗಾಡಿ ನಿಲ್ಲಿಸಿ ಗಾಂಚಲಿ ತೋರಿಸ್ಬಾರ್ದು, ಕೊದಿಯುತ್ತೆ ಆನೆ. ಹುಲಿ ಎಲ್ಲ ಸಿಕ್ಕಿದ್ರೆ ಸಖತ್ತಾಗಿರೋದಲ್ಲ ಸೈಡಲ್ಲೆಲ್ಲಾದರೂ. ಎಷ್ಟು ಜಿಂಕೆ ಇದೆ ಗುರು, ಇದು ಸಾಕಿದ್ದೆ ಅಂತ ಅಲ್ಲ ನೋಡಿ. ಬಟ್ ಸಾಧು ಪ್ರಾಣಿಗಳು ಜಿಂಕೆ, ಯಾರು ಸುದ್ದಿಗೂ ಹೋಗಲ್ಲ.
ವಂದನೆಗಳು. ಮುಗೀತು ಇಲ್ಲಿಗೆ. ವಿಸಿಟ್ ಅಗೈನ್ ಕರ್ನಾಟಕ ಸ್ಟೇಟ್. ಇಲ್ಲಿಂದ ತಮಿಳ್ನಾಡು ಶುರುವಾಗುತ್ತೆ. ತಮಿಳ್ನಾಡು ಲಿಮಿಟ್ ಸ್ಟಾರ್ಟ್ಸ್. ಇಲ್ಲಿಂದ ತಮಿಳ್ನಾಡು ಕಂಟ್ರೋಲು, ಅಲ್ಲಿವರೆಗೆ ಕರ್ನಾಟಕ. ಬೈಕ್ ಬಿಡ್ತಾರೆ, ಬೈಕಿಗೇನು ಪ್ರಾಬ್ಲಮ್ ಇಲ್ಲ. ಊಟಿ 29 ಕಿಲೋಮೀಟ್ರು, ಸಿಂಗಾರ 6 ಕಿಲೋಮೀಟ್ರು, ಮಯಾರ್ 10 ಕಿಲೋಮೀಟ್ರ್ ಇದೆ. ನನಗೆ ಸತ್ಯವಾಗಲಿ ಈ ಊರು ಯಾವುದಂತಲೇ ಗೊತ್ತಾಗ್ತಾ ಇಲ್ಲ. ಯಾವ ಊರಿದು? ಹಲೈ ಓಕೆ, ತಲೈ ಕುಂಡ. ತಮಾರ ಓದ್ಲಿಕ್ಕೆ ಸ್ವಲ್ಪ ಕಷ್ಟ. ವಾಟ್ ಹ್ಯಾಪೆಂಡ್ ಬ್ರೋ? ವಾಟ್ ಹ್ಯಾಪೆಂಡ್? Why are you asking that person? Okay, that board you did not see, huh? Okay, go, jolly. ಎಷ್ಟು ಹಂಪು ಗೊತ್ತಾ ಇದರಲ್ಲಿ. ವಾ ಸ್ವರ್ಗ ಗುರು, ಸ್ವರ್ಗ. ನಿಜ ಹೇಳ್ತೀನಿ, ಸ್ವರ್ಗ ಇದು. ಜಿಂಕೆ ನೋಡ್ರಿ, ಒಳ್ಳೆ ಆರಾಮಾಗಿ ಬದುಕ್ತಾ ಇದ್ದಾವೆ ಅವು ಪಾಡಿಗೆ ಅವು. ಆನೆ ಮಾರ ಹೆಂಗ್ ನಿಂತಿದೆ ನೋಡಿ. ಶಿಟ್, ಎಲ್ಲಾದ್ರೂ ಹೇಳಿದ್ರೆ ಇತ್ತಲ್ಲ ಚಡ್ಡಿ ಜಾರಿಸ್ಬಿಡುತ್ತೆ. ಊಟಿಗೆ ಬಂದ್ವಾ ಅಂತ. ಬಂದ್ವಿ. ಅಯ್ಯೋ, ಎಣ್ಣೆ ಕುಡಿತವ್ರ ಅಂತ. ಅಲ್ಲೊಂದು ಫಾಲ್ಸ್ ಇದೆ ಗುರು. ಇಲ್ಲೆಲ್ಲ ಫಾಲ್ಸ್ ಇರುತ್ತೆ, ಬಟ್ ಹೆಂಗೆ ಹೋಗೋದು ಅಂತ ಗೊತ್ತಿರಲ್ಲ, ಅದೇ ಪ್ರಾಬ್ಲಮ್. ಇವಾಗ ಊಟಿ ಒಂದು 7 ಕಿಲೋಮೀಟ್ರ್ ಅಲ್ಲಿ ರೂಮ್ ಬುಕ್ ಮಾಡಿದ್ದಾರೆ, ಪೇ ಮಾಡಿಲ್ಲ. ಸೊ ಅಲ್ಲಿ ಹೋಗಿ ರೂಮ್ನ ನೋಡಿಕೊಂಡು ಇಷ್ಟ ಆದರೆ ಅಲ್ಲೇ ಇರ್ತೀವಿ. ಬ್ಯಾಗ್ನೆಲ್ಲ ಬಿಸಾಕಿ ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಊಟಿ ಸರೌಂಡಿಂಗ್ ತಿರ್ಗ್ತೀವಿ. ರೂಮ್ ನೋಡೋಕ್ಕೆ ನಿಲ್ಸಿದ್ವಿ. ರೂಮ್ ಕೇಳ್ತಾ ಇದ್ದಾರೆ, ಏನು ಹೇಳ್ತಾ ಇದ್ದಾನೋ. ಎಷ್ಟಂತೆ ಬ್ರೋ ಇದು? ರೂಮ್ ನೋಡ. 4 ಗಂಟೆಗಳ ಸುದೀರ್ಘವಾದ ಜರ್ನಿಗೆ ಒಂದು ಬ್ರೇಕ್ ತಗೊಂಡು ಗಾಡಿ ಪಾರ್ಟ್ಸ್ ಮತ್ತೆ ಬಾಡಿ ಪಾರ್ಟ್ಸ್ಗಳಿಗೆ ಸ್ವಲ್ಪ ರೆಸ್ಟ್ ಅನ್ನ ಕೊಟ್ಟು ಮತ್ತೆ ಊಟಿಯನ್ನು ಎಕ್ಸ್ಪ್ಲೋರ್ ಮಾಡುವಂತ ಪ್ರಯತ್ನ ಈ ಸೂರಜ್ ಕನ್ನಡಿಗ ಮಾಡ್ತಾನೆ ಅಂತ ಹೇಳ್ತಾ, ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದೀರಿ ಅವರಿಗೆಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಒಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿಯವರೆಗೆ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.